ಈಗ ತೋಳಿನಲ್ಲಿ ಗಂಧನ ಏನ್ ಮಾಡ್ತಿದ್ಯಾ? ಇಲ್ಲಿ ಕುತ್ಕೊಂಡು ಏನು ಜಾಗ ಬಿಡು. ಮಾಡಲೆಂದು ಬಂದಿ ನಾನು. ಕಾಂತಮ್ಮ. ಅಮ್ಮ ಓ ನಿಮ್ ಪಾದ ಕೊಡಿ ಅಮ್ಮ, ನಿಮ್ ಪಾದ ಸೇವೆ ಮಾಡ್ತೀನಿ. ನಿಮ್ ಪಾದ ಕೊಡಿ. ಕಾಲ್ ಎಳಿಯೋ ಬುದ್ಧಿ ಇರೋರ್ಗೆ ಕಾಲ್ ಒತ್ತೋ ಬುದ್ಧಿ ಯಾವಾಗಿಂದ ಬಂತು? ಅಮ್ಮ ನೋಡಿ, ದೊಡ್ಡವ್ರ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಂಬಿರೋಳು ನಾನು. ನಿಮ್ ಸೇವೆ ಮಾಡಿ ಹೋಗಿ ಒಂದ್ 5 ನಿಮಿಷ ನಿಮ್ ಪಾದ ಒತ್ತೀನಿ. ಕುಡಿಮ್ಮ. ಬಿಡಮ್ಮ ನೀನು. ಇದೇನಿದು? ಈ ಕೆಲಸ ನೀನು ಪುಣ್ಯ ಬರ್ಲಿ ಅಂತಾನೆ ಮಾಡ್ತಿದ್ಯೋ ಅಥವಾ ಬೇರೆ ಏನಾದ್ರೂ ಕಾರಣಕ್ಕೋ? ಅಯ್ಯೋ, ಕಾಲೊತ್ತಕ್ಕೆ ಇನ್ನೇನ್ ಕಾರಣ ಇರುತ್ತೆ ಅಮ್ಮೋರಿ? ಅಲ್ಲ, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಹೋದ್ರೂ ನಿಮ್ಮ ಮುಖದಲ್ಲಿ ಇಷ್ಟೊಂದು ಕಳೆ ಇದೆಯಲ್ಲ, ಅದು ಹೆಂಗೆ? ಅಲ್ಲ, ನನಗೊಂದು ಡೌಟು ಏನಂದ್ರೆ, ಸಾಲಿಗ್ರಾಮದಲ್ಲಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಏನಾದ್ರೂ ಜಮೀನ್ ಮೊಡಗಿದಿರೋ ಹೇಗೆ ಅಂತ. ಓಹೋ, ಈ ಕಾರಣಕ್ಕೋ ಈ ನಾಟಕ ಎಲ್ಲ? ಥೋತ ಇಲ್ಲ ಅಮ್ಮೋರೆ. ನೋಡಿ, ಹಿರಿಯರ್ ಸೇವೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಂತೆ ಡೈರೆಕ್ಟ್ ಆಗಿ. ಅದಕ್ಕೆ ನನ್ಗೆ ಸ್ವರ್ಗ ಅಂದ್ರೆ ಪ್ರಾಣ. ಸ್ವರ್ಗಕ್ಕೆ ಹೋಗಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕರು ಸಾಕು, ಆ ಕ್ಷಣನ ನಾನು ತಪ್ಪಿಸ್ಕೊಳ್ಳಲ್ಲ, ಗಬಕ್ ಅಂತ ದೇವ್ಕೊಂಡ್ಬಿಡ್ತೀನಿ. ಅದಿರ್ಲಿ ಅಮ್ಮೋರೆ, ಆಸ್ತಿ ಪಾಸ್ತಿ ಬಿಡಿ. ಆದ್ರೆ ನಿಮ್ಮ ಸಾಲಿಗ್ರಾಮದಲ್ಲಿ ಈಗ ನಿಮ್ಮ ಹತ್ರ ಒಂದು ರಹಸ್ಯ ಒಡವೆ ಇರ್ಬೋದಲ್ಲ? ಅಂದ್ರೆ ತಳತಲಾಂತರಗಳಿಂದ ಬಂದಿದ್ದು, ಅದನ್ನ ಹಾಕೊಂಡ್ರೆ ಕತ್ತೆ ಬೊಕ್ಕೊಂಡು ಹೋಗ್ಬಿಡ್ಬೇಕು ಅಲ್ಲಿವೆ. ಅದೆಲ್ಲ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು? ಹೌದು, ನಿನಗೂ ಚಿನ್ನದ ಆಸೆನಾ? ಯಾವ ಹೆಣ್ಮಕ್ಳಿಗೆ ಚಿನ್ನದಾಸೆ ಇರಲ್ಲ ಹೇಳಿಮ್ಮ? ನನಗೂ ಚಿನ್ನ ಅಂದ್ರೆ ಪ್ರಾಣ. ಕೊಡಿಲಿ ನಿಮ್ ಕಾಲು. ನನಗೂ ಚಿನ್ನ ಅಂದ್ರೆ ಪ್ರಾಣ. ನನ್ ಮಗನು ರಾಖಿ ಬಾಯ್ ಆಗಿದ್ದಿದ್ರೆ ಎಲ್ಲೆಲ್ಲಿ ಚಿನ್ನ ಇರುತ್ತೋ ಎಲ್ಲಾನು ದೇವ್ಕೊಂಡ್ ಬಂದ್ ಕೊಡೋ ಮಗನೇ ಅಂತ ಕೇಳ್ತಿದ್ದೆ. ಆದ್ರೆ ಏನ್ ಮಾಡುದು ಅಮ್ಮ, ನನ್ ಮಗ ರಾಖಿ ಬಾಯ್ ಆಗ್ಲಿಲ್ಲ, ಶೋಕಿ ಬಾಯ್ ಆಗ್ಬಿಟ್ಟ. ಅದಕ್ಕೆ ಈಗ ಅಂತ ಬಾಯ್ ಬಡ್ಕೊಂಡು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಿಮ್ಮ ಒಡವೆನೆಲ್ಲ ನಿಮ್ಮ ಮೊಮ್ಮಗಳಿಗೆ ತಾನೇ ಕೊಡೋದು ನೀವು. ಹಾಗೇನಾದ್ರೂ ಕೊಡ್ಬೇಕಾದ್ರೆ ನನ್ನ ಕಡೆಗೂ ನೋಡಿ ಸ್ವಲ್ಪ ಕರುಣೆ ತೋರಿಸಿ. ಯಾಕೆ ಅಂದ್ರೆ ನಿಮ್ದು ದೊಡ್ಡ ಕೈ, ದೊಡ್ಡ ಮನಸ್ಸು. ನೀವು ಕೈ ತುಂಬ ಹಿಂಗೆ ತುಂಬಿಸ್ಕೊಂಡು ದಾನ ಮಾಡಿ.